ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ರವೆ ರೊಟ್ಟಿ. ಇದು ದಿಢೀರನೇ ಆಗುತ್ತೆ. ಕೇವಲ ಒಂದು 10-15 ನಿಮಿಷ ಇದ್ದರೆ ಸಾಕು. ಬೆಳಗ್ಗೆ ಫುಲ್ ಅರ್ಜೆಂಟಲ್ಲಿದ್ದಾಗ ಈ ರೆಸಿಪಿ ಅಂತೂ ಲೈಫ್ ಸೇವರ್. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾನಿಲ್ಲಿ 1/4 kg ಆಗುವಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ನೀವು ಯಾವ ರವೆ ಯಾರು ತೊಗೋಬೋದು. ಬನ್ಸಿ ರವೆ, ಚಿರೋಟಿ ರವೆ ಯಾವ್ದು ತೊಗೊಂಡ್ರೂ ನಡೆಯುತ್ತೆ. 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ತುರಿದು ಇಟ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅದ್ರ 4 ಸ್ಪೂನ್ ಆಗುವಷ್ಟು ಸಬ್ಬಕ್ಕಿ ಸೊಪ್ಪು, 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮೇನ್ ಪದಾರ್ಥಗಳು ರವೆ ರೊಟ್ಟಿಗೆ ನಾವು ಹಾಕೊಳ್ಳೋದಕ್ಕೆ. ಅದ್ರ ಜೊತೆಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, 5 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, 150 ml ಆಗುವಷ್ಟು ನೀರು. ಒಂದು ದೊಡ್ಡ ಲೋಟದಲ್ಲಿ ನೀರು ತೊಗೊಳ್ಳಿ ಸಾಕು. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನಾನು ರವೆ ಸೇರಿಸ್ಕೊತಾ ಇದ್ದೀನಿ. ನೀವು ಬನ್ಸಿ ರವೆ, ಚಿರೋಟಿ ರವೆಲ್ಲೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಈ ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಎಕ್ಸಾಕ್ಟಾಗಿ 1/4 kg ಆಗುತ್ತೆ ರವೆ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಕ್ಯಾರೆಟ್, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಉಪ್ಪು, ಇದನ್ನೆಲ್ಲ ಸೇರಿಸ್ಕೊಂಡು ನೀರು ಹಾಕೋದಕ್ಕಿಂತ ಮುಂಚೆನೇ ನಾವೊಂದು ಮಿಕ್ಸ್ ಕೊಡಬೇಕು. ಯಾಕೆಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಎಲ್ಲ ಕಡೆ ಹರಡುತ್ತೆ ಅಂತ. ನಾವು ಯೂಶ್ವಲಿ ನಾನು ರೊಟ್ಟಿ ಏನೇ ಮಾಡಬೇಕಾದಾಗೂ ನೀರು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಈ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಕ್ಯಾರೆಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು. 1 ಕ್ಯಾರೆಟ್ ತೊಗೊಂಡ್ರೆ ಸಾಕು, ಇಲ್ಲಾಂದರೆ ಸಿಹಿ ಆಗೋಗುತ್ತೆ. ಈಗ ನಾನು ನೀರು ಸೇರಿಸ್ಕೊಬೇಕು. ಡ್ರೈ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಸ್ವಲ್ಪನೇ ಸೇರಿಸ್ಕೊತಾ ಬನ್ನಿ. ಈಗ ನೋಡಿ 150 ml ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಲಸಾದ್ಮೇಲೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆವಾಗ ರವೆ ಎಲ್ಲ ಚೆನ್ನಾಗಿ ನೆಂದಿರತ್ತೆ ಅಂತ. ಅಷ್ಟರಲ್ಲಿ ನಾವೊಂದು ಕಾವಲಿ ಇಟ್ಕೊಂಡು ಅದ್ರ ಮೇಲೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೊಟ್ಟಿನ ನಾವು ಡೈರೆಕ್ಟ್ ಹಂಚ ಮೇಲೆ ತಟ್ಟೋದ್ರಿಂದ ನಾನು ಇಲ್ಲಿ ಡೈರೆಕ್ಟ್ ತವಾಗೆ ಮೇಲೇ ತಟ್ತಾಯಿದ್ದೀನಿ, ಅದಕ್ಕೆ ಇಲ್ಲಿ ಎಣ್ಣೆ ಹಾಕ್ಕೊಂಡೆ. ನೆಂದಾದ್ಮೇಲೆ ಒಂದು ಸತಿ ಹಿಂಗೆ ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಆಗಿರುತ್ತೆ. ಸ್ವಲ್ಪ ರವೆ ಅರಳಿರುತ್ತೆ, ಯಾಕೆಂದರೆ ಒಂದು 10 ನಿಮಿಷ ನೆನೆಸಿರ್ತೀವಲ್ವ, ಅದಕ್ಕೋಸ್ಕರ. ನಾನೀಗ ಒಂದು ಬಾಲ್ ಥರ ತೊಗೊಂಡು ಅದನ್ನು ಹಂಚ ಮೇಲೆ ತಟ್ತೀನಿ. ಈಗ ಈ ಥರ ನೀವು ಪೇಪರಲ್ಲಿ ತಟ್ಟಿ ಇದು ಹಂಚ ಮೇಲೆ ಹಾಕ್ಕೊಳಕ್ಕಾಗಲ್ಲ, ಪೇಪರ್ ಅಥವಾ ಬಾಳೆ ಎಲೆ ಮೇಲೆ. ಯಾಕೆಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ನಾವು ರವೆಯಿಂದ ಮಾತ್ರ ಅಲ್ವಾ ಈ ಮಿಕ್ಸ್ಚರ್ ಮಾಡಿರೋ ಅಂಥದ್ದು, ಅದಕ್ಕೋಸ್ಕರ ನಾವು ಡೈರೆಕ್ಟ್ ಕಾವಲಿ ಮೇಲೆ ತಟ್ಟಬೇಕು. ಈ ರೀತಿ ತಟ್ಟಾದಮೇಲೆ ನಾನಿನ್ನು ಸೈಡಿಗೆ ಎಣ್ಣೆ ಎಲ್ಲ ಏನೂ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಫಸ್ಟೇ ಹಂಚಿಗೆ ಎಣ್ಣೆ ಹಾಕಿದ್ವಿ ಅಲ್ವಾ. ಈಗ ಡೈರೆಕ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು. ನೋಡಿ ಈ ಥರ ತಟ್ಟಿದ್ದೀನಿ. ಈಗ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಬೇಕು. ಒಂದು 2 ನಿಮಿಷ ಬಿಡಬೇಕು, ಅದು ಚೆನ್ನಾಗಿ ಬೇಯಬೇಕು. ಈ ರೀತಿ ಆಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ, ನೀವು ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲಿ. ಮತ್ತೆ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಅದೇ ರೀತಿ ಬೇಯಿಸ್ಕೊಬೇಕು, ಲಿಡ್ ಕ್ಲೋಸ್ ಮಾಡಿಕೊಂಡು. ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗನೂ ಆಗುತ್ತೆ, ಆಮೇಲೆ ರೊಟ್ಟಿ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿರುತ್ತೆ ಸುತ್ತನೂ ಕೂಡ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು 2 ಮಿನಿಟ್ಸ್ ಬಿಟ್ಟರೆ ರೊಟ್ಟಿ ರೆಡಿ ಆಗುತ್ತೆ. ಈಗ ಇದಾಗಿದೆ. ಈಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿರುತ್ತೆ ಅಂತ.
ಇದು ಫ್ಲಿಪ್ ಮಾಡಿದಾಗ ನೋಡಿ ಈ ಥರ ಕಲರ್ ಚೇಂಜ್ ಆಗಿರುತ್ತೆ ಬೆಂದಿರದೆ ಅಂತ. ಇದ್ರ ಜೊತೆ ತುಪ್ಪ, ಮೊಸರು, ಚಟ್ನಿ ಪುಡಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಇದು. ಇಲ್ಲ ನಿಮಗೆ ಏನೂ ಇಲ್ಲ ಅಂದರೂ ಹಾಗೆ ರವೆ ರೊಟ್ಟಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಆವಾಗಲೇ ತಟ್ಟಿದ್ದು ತೋರಿಸ್ದೆ ರೊಟ್ಟಿ. ಈಗ ಬಳಿಯೋ ರೊಟ್ಟಿ ಹೇಗೆ ಅಂತ ತೋರಿಸ್ತೀನಿ. ಬಿಕಾಸ್ ಕೆಲವ್ರು ತಟ್ಟಕ್ಕೆ ಬರಲಿಲ್ಲ ಅಂದರೆ ಡೈರೆಕ್ಟ್ ನೀವು ರಾಗಿ ರೊಟ್ಟಿ ಎಲ್ಲ ಬಳಿತೀರ ಅಲ್ವಾ ಹಂಚ ಮೇಲೆ, ಆ ಥರ ಸೇಮ್ ರವೆ ರೊಟ್ಟಿನೂ ಹಿಂಗೆ ಬಳಿಯೋ ಥರ. ಎರಡೂ ಅದು ನಾವು ತಟ್ತೀವಿ, ಇದು ಬಳಿತೀವಿ, ಪ್ರೋಸೆಸ್ ಬೇರೆ, ಬಟ್ ಟೇಸ್ಟ್ ಎಲ್ಲ ಸೇಮ್ ಇರುತ್ತೆ. ನಿಮಗೆ ಯಾವ್ದು ಈಸಿನೋ ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಯೂಶ್ವಲಿ ಈ ಡಯಾಬಿಟಿಕ್ಸ್ ಇರೋರಿಗೆ ಅವ್ರಿಗೆಲ್ಲ ಜಾಸ್ತಿ ಅನ್ನ ಸೇವನೆ ಮಾಡಬಾರ್ದು. ಈ ಥರ ರವೆ ರೊಟ್ಟಿ, ಅವಲಕ್ಕಿ ಆ ಥರದ್ದು ತಿನ್ಬೋದು. ಹಂಗಂದರೆ ಅದು ಪ್ರಮಾಣದಲ್ಲಿರಬೇಕು. ಈಗ ರವೆ ರೊಟ್ಟಿ ತಿಂದರೆ 1 ಅಥವಾ 2, ವಿಪರೀತ ತಿನ್ನೋಂಗಿಲ್ಲ. ತುಂಬ ಒಳ್ಳೆಯದು, ಎಲ್ಲ ಲೈಕ್ ಕಂಟ್ರೋಲಲ್ಲಿರುತ್ತೆ, ಅದಕ್ಕೋಸ್ಕರ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ 2 ನಿಮಿಷ, ಈ ಕಡೆ 2 ನಿಮಿಷ, ಆ ಕಡೆ 2 ನಿಮಿಷ ಬೇಯಿಸ್ಕೊಬೇಕು. ಹಿಂದಿನ ದಿವಸ ನೀವು ಏನು ಯೋಚನೆ ಮಾಡಿರಲ್ಲ, ನಾಳೆ ಏನು ಅಡುಗೆ ಮಾಡಬೇಕು ಇಲ್ಲ ಏನು ತಿಂಡಿ ಮಾಡಬೇಕು ಅಂತ. ಆವಾಗ ಪಟ್ ಅಂತ ಮಾಡೋ ರೆಸಿಪಿ ಇದು. ಮನೇಲಿ ಯೂಶ್ವಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇರುತ್ತೆ, ಅದನ್ನು ಸೇರಿಸಿ ಮಾಡೋ ಅಂಥದ್ದು. ಸಬ್ಬಕ್ಕಿ ಸೊಪ್ಪು ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಅಕಸ್ಮಾತ್ ಇದ್ದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಸೊ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿದ್ದೀನಿ, ಈಗ ಆ ಸೈಡು ಬೇಯಿಸ್ಕೊಬೇಕು. ಈಗ ಇದು ಬೆಂದಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಲೈಕ್, ಶೇರ್, ಕಮೆಂಟ್ ಮುಖಾಂತರ ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ತೋರಿಸಿ. ಥ್ಯಾಂಕ್ ಯು.